ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 3ನೆಯ ಗದ್ಯ ನೋಡಿ. ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದ 3ನೇ ಗದ್ಯ ಆಗಿರುವಂತಹ ಹಿಲ್ಟನ್ ಹೆಡ್ ಚಳುವಳಿ. ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ರೀತಿಯಾದಂತಹ ಬೇರೆ ಬೇರೆ ವಿಷಯಗಳ ಪ್ರಶ್ನೋತ್ತರಗಳಾಗಿರಬಹುದು ಮತ್ತು ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತಹ ಉಪಯುಕ್ತವಾದಂತಹ ಮಾಹಿತಿಗಳು ನಮ್ಮ ಚಾನಲಲ್ಲಿ ಲಭ್ಯ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಎರಡನೇ ಪ್ರಶ್ನೆ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಎನ್ನುತ್ತಾರೆ. ನೋಡಿ, ಅಮೇರಿಂಡಿಯನ್ನರು ಅಂದರೆ ಅಮೇರಿಕದಿಂದ ಅರ್ಧ ಪದ, ಇಂಡಿಯಾದಿಂದ ಅರ್ಧ ಪದವನ್ನು ಸೇರಿ ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಅಂತ ಕರೀತಾರೆ. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಉತ್ತರ, ಹೇಗೆ? ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸ್, ಸ್ಕಲ್ ಕ್ಯಾಪು ಇದನ್ನೆಲ್ಲ ಧರಿಸಿಕೊಂಡು ಹೇಗೆ ಶ್ರೀಮಂತರ ಉಡುಗೆ ತೊಡುಗೆ ಆಗಿತ್ತು. ನಾಲ್ಕನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಉತ್ತರ, ಗಾಲ್ಫ್ ಆಟ. ಐದನೇ ಪ್ರಶ್ನೆ, ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ, ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಸಾಗರ, ನೌಕೆಗಳು, ಕಡಲ ಕಾಗೆಗಳು, ರೇವನ್ ಮೈದಾನಗಳು ಕಾಣಸಿಗುತ್ತದೆ. ಆರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಯಾವುದು ಸ್ಮಾರಕ? ಲಿಬರ್ಟಿ ಓಕೋ ಮರದ ಸ್ಮಾರಕ. ಇದೇನಾಗಿದೆ? ಆ ಹಿಲ್ಟನ್ ಹೆಡ್ನಲ್ಲಿ ಕಂಡುಬರುವಂತಹ ಸ್ಮಾರಕ ಯಾವುದು? ಲಿಬರ್ಟಿ ಓಕೋ ಮರದ ಸ್ಮಾರಕ. ಮುಂದೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಉತ್ತರ, ಕಾಡು ಕಡಿದು ನೀಲಿ ಬೆಳೆ ಬೆಳೆಯಲಾರಂಭಿಸಿದರು. ತೋಟ ತೆಗೆದು ರೆಸಾರ್ಟು, ಗಾಲ್ಫ್ ಕೋರ್ಸು, ಕ್ರೀಡಾ ಮೈದಾನ, ಬೋಟಿಂಗ್ ಈ ಎಲ್ಲ ಬದಲಾವಣೆಗಳು ಕೂಡ ಆದವು. ಎರಡನೇ ಪ್ರಶ್ನೆ, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ, ಅದೊಂದು ಸುಂದರವಾದಂತಹ ದ್ವೀಪವಾಗಿತ್ತು. ಕಾಡೇ ನಾಡಿಗೆ ಸಾರ್ವಭೌಮವಾಗಿತ್ತು. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಅಲ್ಲಿ ಹಿಲ್ಟನ್ ಹೆಡ್ನಲ್ಲಿ ಒಂದು ಮರದ ಸ್ಮಾರಕ ಇತ್ತಲ್ಲೋ ಅದರ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ, ಅದರಡಿಯಲ್ಲಿ ದಪ್ಪ ಗೊಬ್ಬರ, ಯಾರೂ ಕಾಲಿಡದಂತೆ ಕಟಕಟೆ ಕಟ್ಟಿದ್ದರು. ಪರಿಸರ ರಕ್ಷಣೆಗಾಗಿ ಈ ಮರದಡಿ ಜನ ಸೇರಿದ್ದರು. ಈ ಮರದಡಿಯಲ್ಲಿ ಎಷ್ಟೋ ವಿವಾಹಗಳಾಗಿವೆ ಅಂತ ಆ ಒಂದು ಮರದ ಸ್ಮಾರಕದ ಬಗ್ಗೆ ಬರೀಬೇಕಿತ್ತು. ಮುಂದೆ ನಾಲ್ಕನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ, ಸೀ ಬೀಚ್ ಹೋಟೆಲುಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸುಗಳು, ಹೋಟೆಲುಗಳು. ಐದನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ, 50ರ ದಶಕದಲ್ಲಿ ಪರಿಸರ ರಕ್ಷಣೆಗೆ ಜನ ಒಗ್ಗೂಡಿ ಪಣ ತೊಟ್ಟರು. ಈ ಮರವನ್ನು ಕಂಡ ಜನ ತಮ್ಮ ಊರಲ್ಲಿ ಪರಿಸರ ರಕ್ಷಣೆಯನ್ನು ಚುರುಕುಗೊಳಿಸಿದರು ಅಂತ ಬರೀಬೇಕಾಗಿತ್ತು. ಇದಿಷ್ಟಾಗಿತ್ತು ನಿಮ್ಮ 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಮುಂದೆ ಈ ವಿಭಾಗ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು. ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ, ಶಿಕ್ಷಿತ, ಧೂಳಿಪಟ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನ ಬರೀಬೇಕಿತ್ತು? ಧೂಳಿಪಟ ಆಯಿತು. ಆ ಯುರೋಪಿಯನ್ನರ ಆಗಮನ ಆದ ಮೇಲೆ ಅಮೇರಿಂಡಿಯನ್ನರ ಸಮುದಾಯ ಏನಾಯಿತು? ಧೂಳಿಪಟ ಆಯಿತು. ಎರಡನೇ ಪ್ರಶ್ನೆ, ಅಟ್ಲಾಂಟಿಕ್ ಸಾಗರವು ಅಮೇರಿಕದ ಡ್ಯಾಶ್ ಭಾಗದಲ್ಲಿದೆ. ಯಾವ ಭಾಗ? ಪೂರ್ವನ, ಉತ್ತರನ, ಪಶ್ಚಿಮನ? ಯಾವ ಭಾಗದಲ್ಲಿದೆ? ಸರಿಯಾದ ಉತ್ತರ ಪೂರ್ವ ಭಾಗದಲ್ಲಿದೆ. ಅಟ್ಲಾಂಟಿಕ್ ಸಾಗರವು ಅಮೇರಿಕದ ಪೂರ್ವ ಭಾಗದಲ್ಲಿದೆ.
ಮೂರನೇ ಪ್ರಶ್ನೆ, ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು. ಯಾವುದರ ಮೊರೆ ಹೋಗಬೇಕಾಯಿತು? ಆಪ್ಷನ್ಸ್ ಏನಿದ್ದಾವೆ? ಧನಿಕರ, ಅಮೇರಿಕಾಧ್ಯಕ್ಷರ, ನ್ಯಾಯಾಲಯದ. ಧನಿಕರ, ಅಮೇರಿಕಾಧ್ಯಕ್ಷರ, ನ್ಯಾಯಾಲಯದ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅವರು ಯಾವ ವಿಧಿ ಇಲ್ಲದೆ ಕೊನೆಗೆ ಯಾರ ಮೊರೆಯನ್ನು ಹೋಗಬೇಕಾಯಿತು? ನ್ಯಾಯಾಲಯದ ಮೊರೆಯನ್ನು ಹೋಗಬೇಕಾಯಿತು. ನಾಲ್ಕನೇ ಪ್ರಶ್ನೆ, ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡಬೇಕು. ಆಪ್ಷನ್ಸ್: ಪಾರಂಪರಿಕ, ಅಭಿಯಂತರ, ರಾಜಕೀಯ. ಉತ್ತರ ಪಾರಂಪರಿಕ ಶ್ರದ್ಧೆಯಾಗಬೇಕಿತ್ತು. ಐದನೇ ಪ್ರಶ್ನೆ, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು. ಏನನ್ನು ನಡೆಸಿದರು? ಮಂತ್ರಾಲೋಚನೆನ, ಜಾಥಾನ ಅಥವಾ ಪ್ರತಿಭಟನೆನ? ಅದಕ್ಕೆ ಸರಿಯಾದ ಉತ್ತರ ಮಂತ್ರಾಲೋಚನೆಯನ್ನು ನಡೆಸಿದರು. ಇದು ಮಂತ್ರಾಲೋಚನೆ ಆಗಬೇಕಿತ್ತು, ಸ್ವಲ್ಪ ತಪ್ಪಾಗಿದೆ, ಸರಿಪಡಿಸ್ಕೊಳ್ಳಿ. ಮುಂದೆ ಆರನೆಯ ಪ್ರಶ್ನೆ, ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು. ಹೇಗೆ? ರಾಜಧಾನಿಯಂತೆ, ನಂದನವನದಂತೆ, ಅಭಯಾರಣ್ಯದಂತೆ. ಉತ್ತರ ಯಾವುದು? ನಂದನವನದಂತೆ ಅಂತ ಬರಿಬೇಕಿತ್ತು. ಇದಿಷ್ಟು ನಿಮ್ಮ ಬಿಟ್ಟ ಸ್ಥಳವನ್ನು ತುಂಬುವಂತಹ ಪ್ರಶ್ನೆ. ಮುಂದೆ ಈ ವಿಭಾಗ, ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಶಬ್ದ ಅಂದರೆ ಅಪೋಸಿಟ್ ವರ್ಡ್, ಅಂದರೆ ಅದಕ್ಕೆ ಸರಿಯಾಗಿ ವಿರುದ್ಧ ಅರ್ಥವನ್ನು ಕೊಡ್ತಕ್ಕಂತಹ ಪದವನ್ನು ಬರಬೇಕು. ಅಲ್ಲಿ ಅವರು ಮಾದರಿಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಗಮನ. ಆಗಮನ ಅಂದರೆ ಬರುವಂಥದ್ದು, ನಿರ್ಗಮನ ಅಂದರೆ ಹೋಗುವಂಥದ್ದು. ಅಂದರೆ ಆ ಒಂದು, ಈಗ ಉದಾಹರಣೆಗೆ ಆಗಮಿಸುವಂಥದ್ದು, ನಿರ್ಗಮಿಸುವಂಥದ್ದು. ಆಯಿತಾ? ಎಂಟ್ರಿ ಅಥವಾ ಎಕ್ಸಿಟ್, ಆ ಥರ. ಅದರಲ್ಲಿ ಮೊದಲನೇದು ಲಾಭ. ಲಾಭ ಆಗುವುದಂದರೆ ಪ್ರಾಫಿಟ್ ಆಗುವಂಥದ್ದು. ನಷ್ಟ ಅಂದರೆ ಲಾಸ್ ಆಗಿದೆ ಎಂದ ಅರ್ಥ. ಅಂದರೆ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್. ಲಾಭ, ನಷ್ಟ. ಚುರುಕು, ಮಂದ. ಪುರಾತನ. ಪುರಾತನ ಅಂದರೆ ತುಂಬ ವರ್ಷ ಹಳೆಯದು, ಆ ಥರ ಅರ್ಥ. ಆಧುನಿಕ ಅಂದರೆ ಮಾಡರ್ನ್, ಈಗ ಬಂದಿರುವಂಥದ್ದು ಅಂತ ಅರ್ಥ. ಪ್ರಸಿದ್ಧ. ಪ್ರಸಿದ್ಧ ಅಂದರೆ ತುಂಬ ಫೇಮಸ್ ಇದೆ ಅಂತ ಅರ್ಥ. ಅಪ್ರಸಿದ್ಧ ಅಂದರೆ ಅಷ್ಟೇನು ಫೇಮಸ್ ಇಲ್ಲ ಅಂತ ಅರ್ಥ. ಐದನೇದು ಸಾಧಾರಣ. ಸಾಧಾರಣ ಅಂದರೆ ಕಾಮನ್. ಅಸಾಧಾರಣ ಅಂದರೆ ತುಂಬ ವಿಶೇಷವಾದಂಥದ್ದು ಅಂತ ಅರ್ಥವನ್ನು ಕೊಡುತ್ತೆ. ಇದೇನಾಗಿತ್ತು? ವಿರುದ್ಧಾರ್ಥಕ ಶಬ್ದವನ್ನು ಬರೆಯುವಂಥದ್ದಾಗಿತ್ತು. ಮುಂದೆ ನಿಮಗೆ ಉ ವಿಭಾಗದಲ್ಲಿ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ, ಅಂದರೆ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಭರಾಟೆ ಅಂತ ಇದೆ. ಇದಕ್ಕೆ ಏನು ವಾಕ್ಯ ರಚಿಸಬಹುದು? ನೋಡಿ, ನೀವು ಇದೇ ವಾಕ್ಯಗಳನ್ನು ರಚಿಸಬೇಕು ಅಂತ ಇಲ್ಲ. ನೀವು ಆ ಒಂದು ಪದವನ್ನು ಅರ್ಥೈಸಿಕೊಂಡು ನಿಮ್ಮದೇ ಒಂದು ಭಾಷಾ ಶೈಲಿಯಲ್ಲಿ ನೀವು ವಾಕ್ಯವನ್ನು ರಚಿಸಬಹುದು. ಆದರೆ ನಾನಿಲ್ಲಿ ಒಂದು ಉದಾಹರಣೆಗೆ ಕೊಟ್ಟಿದ್ದೀನಿ, ನೀವು ಇದನ್ನು ಕೂಡ ಬೇಕಾದರೂ ಬರ್ಕೊಳ್ಬಹುದು ಅಥವಾ ನೀವು ಸ್ವಂತವಾಗಿ ಕೂಡ ಮಾಡಬಹುದು. ನೋಡಿ, ಭರಾಟೆ ಅಂತ ಇದೆ. ಆಧುನಿಕ ಜೀವನದಲ್ಲಿ ಮೊಬೈಲ್ದೇ ಭರಾಟೆಯಾಗಿದೆ. ನೆಕ್ಸ್ಟ್ ಸುಧಾರಣೆ. ನಮ್ಮ ಶಾಲೆ ಕಳೆದ 2 ವರ್ಷಗಳಿಂದ ತುಂಬ ಸುಧಾರಣೆಯಾಗುತ್ತಿದೆ. ಮೂರನೇದು ಸಾರ್ವಭೌಮ. ಏನು ವಾಕ್ಯ ರಚಿಸಬಹುದು? ಭಾರತ ದೇಶವು ಸಾರ್ವಭೌಮ ರಾಷ್ಟ್ರವಾಗಿದೆ. ನಾಲ್ಕನೇದು ದೌಲತ್ತು. ಶ್ರೀಮಂತರು ಬಡವರ ಮೇಲೆ ತಮ್ಮ ದೌಲತ್ತು ತೋರಿಸುತ್ತಾರೆ. ಐದನೇದು ಹೊಯ್ದಾಟ. ಪಾಠ ಕೇಳುವಾಗ ಆಟ ಆಡಲು ನನ್ನ ಮನಸ್ಸು ಹೊಯ್ದಾಟ ಮಾಡುತ್ತದೆ. ಏನೋ ಪಾಠ ಕೇಳುವಾಗ ಮತ್ತು ಆಟ ಆಡುವಾಗ ಏನಾಗುತ್ತೆ? ನನ್ನ ಮನಸ್ಸು ಹೊಯ್ದಾಟ ಮಾಡುತ್ತದೆ. ಆರನೇದು ಪಣತೊಡು. ದೇಶದ ರಕ್ಷಣೆಗಾಗಿ ನಾವು ಪಣ ತೊಡಬೇಕು. ಏಳನೇದು ಅಭಿಮಾನಿ. ನಾವು ದೇಶದ ಅಭಿಮಾನಿಯಾಗಬೇಕು. ಫ್ಯಾನ್ ಅಂತ ಹೇಳ್ತೀವಲ್ವ, ಆಯ್ತು ಅಭಿಮಾನಿ. ಮುಂದೆ ನೋಡಿ, ನಿಮಗೆ ಭಾಷಾಭ್ಯಾಸವನ್ನು ಕೊಟ್ಟಿದ್ದಾರೆ. ಭಾಷೆಗೆ ಸಂಬಂಧಿಸಿದಂತಹ ಕೆಲವು ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಅ ವಿಭಾಗ, ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವಂತಹ ಪದಗಳ ಬಹುವಚನ ರೂಪ ಬರೆಯಿರಿ. ಅಂದರೆ ನೋಡಿ, ಇಲ್ಲಿಗ ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ 8 ಅಂತ ಇದೆ. ಅಲ್ಲಿ ಅದರ ಬಹುವಚನ ರೂಪವನ್ನು ಬರೀಬೇಕು. ನೋಡಿ, ನಮ್ಮ ಮನೆಯಲ್ಲಿ 8 ದನವನ್ನು ಬಳಸಬೇಕು ಮತ್ತು ಇದೆಯನ್ನು ಬಳಸಬೇಕು. ಆ ದನ ನಮ್ಮ ಮನೇಲಿ ಇದೆ ಅನ್ನುವಂಥ ಅರ್ಥವನ್ನೇ ಕೊಡಬೇಕು. ಅದು ಆ ವಾಕ್ಯಕ್ಕೆ ಸರಿ ಹೊಂದಬೇಕು. ನೋಡಿ, ನಮ್ಮ ಮನೆಯಲ್ಲಿ 8 ದನ. ನೋಡಿ, ಇಲ್ಲಿ 8 ಅಂದರೆ ಅದೇನಾಯಿತು? ತುಂಬ, ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ? ಬಹುವಚನ ಆಯಿತು. ಸೊ ಹಾಗಾಗಿ ದನಗಳು ಆಗಬೇಕು. ಅಲ್ಲಿ ತುಂಬ ಅಂದರೆ ಬಹುವಚನ ಇರಬೇಕಾದ್ರೆ ನಾವು ಇದೆ ಅಂತ ಬಳಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಮನೆಯಲ್ಲಿ 1 ದನ ಇದೆ ಅಂತ ಹೇಳ್ಬೋದು. 1 ಅಂತ ಇದ್ದರೆ ಇಲ್ಲಿ ನಾವು ಇದೆ ಅಂತ ಬಳಸಬಹುದು. ಆದರೆ ಇಲ್ಲಿ 8 ಅಂತ ಇರೋದ್ರಿಂದ ನಾವು ಇಲ್ಲಿ ದನಗಳು ಅಂತ ಬಳಸ್ತೀವಿ. ಅದೇ ರೀತಿಯಾಗಿ ಈಚೆಗಡೆ ಇವೆ ಅಂತ ಬಳಸ್ಕೊಳ್ತೀವಿ. ಇದೆ ಮತ್ತು ಇವೆಗೆ ವ್ಯತ್ಯಾಸ ಇದೆ.
ಸೊ ಹಾಗಾಗಿ ಇದು ಏನಾಗುತ್ತೆ, ನಮ್ಮ ಮನೆಯಲ್ಲಿ 8 ದನಗಳು ಇವೆ ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ನಮ್ಮ ತರಗತಿಯಲ್ಲಿ 60 ಏನಾಗಬೇಕು, ಇದನ್ನು ಎರಡನ್ನು ಕೂಡ ಬಹುವಚನ ಮಾಡಬೇಕು. ಹುಡುಗರು ಇದ್ದಾರೆ. ಮೂರನೇದು, 6ನೇ ತರಗತಿಯಲ್ಲಿ 20 ಹುಡುಗಿಯರು ಇದ್ದಾರೆ ಅಂತ ಮಾಡಬೇಕು. ಅದನ್ನು ಬಹುವಚನ ರೂಪವಾಗಿ ಬರೀಬೇಕು. ಈಗ ನೆಕ್ಸ್ಟ್ ಅಲ್ಲಿ ಅಭ್ಯಾಸ 1 ಅಂತ ಕೊಟ್ಟಿದ್ದಾರೆ. ಏಕವಚನ ಬಹುವಚನ ಏಕವಚನ ಬಹುವಚನ ಅಂತ ಕಾಲಮ್ಸ್ಗಳು ಇದ್ದಾವೆ ನೋಡಿ. ಇಲ್ಲಿ ಏಕವಚನಗಳಿವೆ, ಅದರ ಬಹುವಚನವನ್ನು ಬರಿಬೇಕು. ಮತ್ತಿಷ್ಟು ಏಕವಚನಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬಹುವಚನವನ್ನು ಬರಿಬೇಕು. ನೋಡಿ, ಜಿಲ್ಲೆ ಏನಾಗುತ್ತೆ, ಜಿಲ್ಲೆಗಳು. ಊರು ಊರುಗಳು. ಕೊಠಡಿ ಕೊಠಡಿಗಳು. ನಾಯಿ ನಾಯಿಗಳು. ಹಕ್ಕಿ ಹಕ್ಕಿಗಳು. ನದಿ ನದಿಗಳು. ಬೆಟ್ಟ ಬೆಟ್ಟಗಳು. ಗುಡ್ಡ ಗುಡ್ಡಗಳು. ಈ ರೀತಿಯಾಗಿ ಹೆಚ್ಚಿನ ಪದಗಳಿಗೆ ಗಳು ಸೇರಿಸಿದರೆ ಅದು ಬಹುವಚನ ರೂಪ ಆಗುತ್ತೆ. ಕೆಲವೊಂದು ಪದಗಳಿದೆ, ಈಗ ನೋಡಿ, ಮಗು ಏನಾಗುತ್ತೆ, ಮಕ್ಕಳು ಆಗುತ್ತೆ, ಮಗುಗಳು ಆಗೋದಿಲ್ಲ. ತಾಯಿ ತಾಯಂದಿರು ಆಗುತ್ತೆ, ತಾಯಿಗಳು ಅಂತ ಅನ್ನೋದಿಲ್ಲ. ಅದೇ ರೀತಿಯಾಗಿ ಕೆಲವು ನಿರ್ದಿಷ್ಟವಾಗಿ ಬೇರೆ ಬೇರೆ ಏಕವಚನ ಬಹುವಚನಕ್ಕೂ ವ್ಯತ್ಯಾಸ ಇರ್ತದೆ. ಎಲ್ಲದಕ್ಕೂ ನಾವು ಗಳು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಅಭ್ಯಾಸ 2 ಕೊಟ್ಟಿದ್ದಾರೆ. ಏಕವಚನ ಬಹುವಚನ ಏಕವಚನ ಬಹುವಚನ. ಇಲ್ಲಿ 4 ಕಾಲಮ್ಸ್ಗಳು ಇದ್ದಾವೆ. ಆಯಿತಾ, ಇದಿಷ್ಟು ಏಕವಚನ, ಅದರ ಬಹುವಚನ ರೂಪ ನೋಡಿ. ಇಲ್ಲಿ ನಿಮಗೆ ಇದೆ ನೋಡಿ, ನಾನು ಆವಾಗ ನಿಮಗೆ ಹೇಳಿದೆ ನೋಡಿ, ಅದೇ ನೋಡಿ, ಅಣ್ಣ. ಇಲ್ಲಿ ನಾವು ಅಣ್ಣಗಳು ಅಂತ ಬರೆದಿವಲ್ಲ, ಅದು ತುಂಬ ತಮಾಷೆ ಆಗಿರುತ್ತೆ. ಆ ರೀತಿ ಬರೆಯೋದಿಲ್ಲ. ಅಣ್ಣಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮ ದೊಡ್ಡಮ್ಮಂದಿರು, ಅತ್ತೆ ಅತ್ತೆಯಂದಿರು, ತಮ್ಮ ತಮ್ಮಂದಿರು, ಭಾವ ಭಾವಂದಿರು. ಈ ರೀತಿಯಾಗಿ ಸಂಬಂಧ ಸೂಚಕ ಅಂದರೆ ಸಂಬಂಧಗಳಿರುತ್ತಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ, ಆ ರೀತಿಯೆಲ್ಲ ಇದ್ದರೆ ಅಲ್ಲಿ ಅಂದಿರು ಅಂತ ನಾವು ಸೇರಿಸ್ತೀವಿ. ಯಾಕಂದರೆ ಅದರ ಬಹುವಚನ ರೂಪವನ್ನು ಮಾಡಬೇಕಾದ್ರೆ. ಬೇರೆಯವುಗಳಿಗೆಲ್ಲ ನಾವು ಗಳು ಸೇರಿಸ್ತೇವೆ. ಅದೇ ರೀತಿಯಾಗಿ ಈ ಮಗು ಅನ್ನುವಂಥದ್ದಕ್ಕೆ ನಾವು ಬಹುವಚನ ರೂಪ ಬರೀಬೇಕಾದ್ರೆ ಮಕ್ಕಳು ಅಂತ ಸೇರಿಸ್ತೀವಿ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದಿಷ್ಟಾಗಿತ್ತು ನಿಮ್ಮ ಈ ಒಂದು ಗದ್ಯ ಭಾಗ, ಹಿಲ್ಟನ್ ಹೆಡ್ ಚಳುವಳಿ. ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಜೊತೆಗೆ ಭಾಷಾಭ್ಯಾಸದಲ್ಲಿರುವಂತಹ ಕೆಲವು ಬೇಸಿಕ್ ವ್ಯಾಕರಣಾಂಶಗಳನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.